ದಂಪತಿ ನಡುವಿನ ಜಗಳ ಕಡಿಮೆ ಮಾಡಲೆಂದೇ ನಡೆದಿದೆ ಸಂಶೋಧನೆ. 5 ಸೆಕೆಂಡುಗಳ ಮೌನದ ಹಿಂದಿದೆ ಪವಾಡ. ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಎಂಬ ಮಾತಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಾತು ಎಲ್ಲಾ ದಂಪತಿಯ ಬಾಳಲ್ಲೂ ನಿಜವಾಗುತ್ತಿಲ್ಲ. ಗಂಡ ಹೆಂಡತಿಯ ಜಗಳ ವಿಚ್ಛೇದನದ ತನಕ ಎಂಬಂತೆ ಆಗಿದೆ. ಇಬ್ಬರಲ್ಲಿಯೂ ಆತ್ಮಾಭಿಮಾನ ಅತಿಯಾದಾಗ ಯಾರೂ ಕೂಡ ಜಗಳದಲ್ಲಿ ಸೋಲಲು ಮುಂದಾಗುವುದಿಲ್ಲ. ಇದರಿಂದ ಇಬ್ಬರ ನಡುವೆ ನಕಾರಾತ್ಮಕ ಮಾತುಗಳು, ಕೊಂಕು ನುಡಿಗಳು ಬಂದು ವೈವಾಹಿಕ ಸಂಬಂಧವೇ ಹಾಳಾಗುತ್ತಿದೆ. ಹೀಗಾಗಿ ಈ ಸಂಬಂಧ ನಡೆಸಲಾದ ಅಧ್ಯಯನವೊಂದರಲ್ಲಿ ಪತಿ ಪತ್ನಿ ನಡುವೆ ಕಲಹ ಏರ್ಪಟ್ಟ ಸಂದರ್ಭದಲ್ಲಿ ಪರಿಸ್ಥಿತಿ ತಿಳಿಗೊಳಿಸಲು ಏನು ಮಾಡಬೇಕು ಎಂಬುದಕ್ಕೆ ಪರಿಹಾರ ಕಂಡು ಹಿಡಿಯಲಾಗಿದೆ. ಸುಮಾರು 81 ದಂಪತಿಯ ಮೇಲೆ ನಡೆಸಲಾದ ಈ ಸಂಶೋಧನೆಯ ವರದಿಯು ಎಲ್ಲರನ್ನೂ ಆಶ್ಚರ್ಯಚಕಿತರನ್ನಾಗಿಸಿದೆ. ಪರಸ್ಪರ ಪ್ರೀತಿಸಿ ಮದುವೆಯಾದವರೇ ಆಗಿರಲಿ ಅಥವಾ ಮನೆಯವರೆಲ್ಲ ಸೇರಿ ಹುಡುಕಿ ಜಾತಕಗಳ ಲೆಕ್ಕಾಚಾರ ಮಾಡಿ ಕುಲಗೋತ್ರ ಪರಿಶೀಲಿಸಿ ವಿವಾಹ ಮಾಡಿರಲಿ, ಪತಿ ಪತ್ನಿ ಎಂಬ ಸಂಬಂಧ ಎಂದರೆ ಅಲ್ಲಿ ಜಗಳ ಹಾಗೂ ಮನಸ್ತಾಪಗಳುಂಟಾಗುವುದು ಸರ್ವೇ ಸಾಮಾನ್ಯ. ಈ ಜಗತ್ತಿನಲ್ಲಿ ಜಗಳವೇ ಮಾಡಿಲ್ಲ ಎಂದು ಹೇಳುವ ದಂಪತಿ ಸಿಗಲು ಸಾಧ್ಯವೇ ಇಲ್ಲ. ಆದರೆ ದಂಪತಿ ಜಗಳ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಭಾಷಾ ಪ್ರಯೋಗದ ಬಗ್ಗೆ ಭಾರೀ ಹಿಡಿತ ಇಟ್ಟುಕೊಳ್ಳುವುದು ಮುಖ್ಯವಾಗಿರುತ್ತದೆ. ಇಬ್ಬರ ನಡುವೆ ಕೋಪ ಹೆಚ್ಚುತ್ತಾ ಹೋಗುವ ಸಂದರ್ಭದಲ್ಲಿ ಇಬ್ಬರು ಕೆಲಕಾಲ ಮೌನಕ್ಕೆ ಶರಣಾಗುವುದು ಆ ಪರಿಸ್ಥಿತಿಯನ್ನು ತಣ್ಣಗಾಗಿಸುತ್ತದೆ ಎಂದು ಅನೇಕರು ಸಲಹೆ ನೀಡುತ್ತಾರೆ. ತಮ್ಮ ಸಂಗಾತಿಯನ್ನು ಕಟುವಾದ ಮಾತಿನಿಂದ ಚುಚ್ಚುವುದರ ಬದಲಾಗಿ ಕೆಲಕಾಲ ದೀರ್ಘ ಉಸಿರು ತೆಗೆದುಕೊಂಡು ಪರಿಸ್ಥಿತಿ ಹತೋಟಿಗೆ ಬರುವಂತೆ ನೋಡಿಕೊಳ್ಳುವುದು ಅವರ ಸಂಬಂಧ ಹಾಳಾಗದಂತೆ ನೋಡಿಕೊಳ್ಳುತ್ತದೆ. ಅಲ್ಲದೆ ಇದನ್ನು ಆರೋಗ್ಯಕರ ದಾಂಪತ್ಯದ ಲಕ್ಷಣ ಎಂದು ಕೂಡ ಹೇಳಲಾಗುತ್ತದೆ. ಜಗಳವಾದಾಗ ನಿಮ್ಮ ಸಂಗಾತಿಯನ್ನು ನಿಂದಿಸುವ ಬದಲಾಗಿ ಯಾವ ಕಾರಣಕ್ಕೆ ಮನಸ್ತಾಪ ಉಂಟಾಗಿದೆಯೋ ಆ ಸಮಸ್ಯೆಗೆ ಪರಿಹಾರ ಹುಡುಕುವ ಕಡೆ ಗಮನ ನೀಡಬೇಕು. ಅಲ್ಲದೆ ಪ್ರೀತಿಪಾತ್ರರ ನಡುವೆ ಜಗಳ ಮಾಡಿಕೊಳ್ಳಬೇಕಾದ ಸಂದರ್ಭ ಎದುರಾದಾಗ ಯಾಕೆ ನಾವು ಕೆಲಕಾಲ ವಿರಾಮ ತೆಗೆದುಕೊಳ್ಳಬೇಕು ಎನ್ನುವುದಕ್ಕೆ ವೈಜ್ಞಾನಿಕ ಕಾರಣ ಕೂಡ ಇದೆ. ಜಗಳದ ನಡುವಿನ ಅಲ್ಪ ವಿರಾಮ. ದಂಪತಿಗಳ ನಡುವೆ ನಡೆಯುವ ಜಗಳಗಳ ಕುರಿತಂತೆ ಇತ್ತೀಚೆಗೆ ನಡೆಸಲಾದ ಅಧ್ಯಯನವೊಂದರ ಪ್ರಕಾರ ನೀವು ವಾದ ಮಾಡುವ ಸಂದರ್ಭದಲ್ಲಿ ಕೇವಲ 5 ಸೆಕೆಂಡುಗಳ ಕಾಲ ಮೌನಕ್ಕೆ ಶರಣಾಗುವುದರಿಂದ ಉದ್ರೇಕಗೊಂಡಿರುವ ಪರಿಸ್ಥಿತಿಯನ್ನು ಶಾಂತಗೊಳಿಸಲು ಸಾಧ್ಯವಿದೆ ಎಂದು ಸಾಬೀತಾಗಿದೆ. ನೇಚರ್ ಜರ್ನಲ್ನಲ್ಲಿ ಪ್ರಕಟವಾದ ಸಂಶೋಧನಾ ವರದಿಯ ಪ್ರಕಾರ ಮನಸ್ತಾಪಗಳು ಉಂಟಾದ ಸಂದರ್ಭದಲ್ಲಿ ಇಬ್ಬರಲ್ಲಿಯೂ ಒಬ್ಬರನ್ನೊಬ್ಬರು ಮಾನಸಿಕವಾಗಿ ಕುಗ್ಗಿಸಬೇಕೆಂಬ ಆಕ್ರಮಣಶೀಲತೆ ಮನೆ ಮಾಡಿರುತ್ತದೆ. ಇದನ್ನು ತಪ್ಪಿಸಲು ಒಬ್ಬರಿಂದ ಒಬ್ಬರು ಕೆಲಕಾಲ ದೂರ ಇರುವುದು ಉತ್ತಮ ಎಂದು ಹೇಳಲಾಗಿದೆ. ಅದೇ ರೀತಿ ಸ್ಕಾಟ್ಲೆಂಡ್ನ ಸೇಂಟ್ ಆಂಡ್ರ್ಯೂಸ್ ವಿಶ್ವವಿದ್ಯಾಲಯದ ಸಂಶೋಧಕರು ಇದೇ ವಿಚಾರವಾಗಿ 81 ದಂಪತಿಯನ್ನು ಸಮೀಕ್ಷೆಗೆ ಒಳಪಡಿಸಿದ್ದರು. ಆ ಮೂಲಕ ದಂಪತಿ ಜಗಳವಾಡುವ ಸಂದರ್ಭದಲ್ಲಿ ಕೆಲಕಾಲ ಮೌನಕ್ಕೆ ಶರಣಾಗುವುದು ಎಷ್ಟು ಮುಖ್ಯ ಎಂಬುದನ್ನು ಅರಿತಿದ್ದಾರೆ. ವಾದದ ನಡುವಿನ 5 ಸೆಕೆಂಡುಗಳ ಮೌನದಿಂದ ಶಾಂತವಾಗುತ್ತದೆ ಉದ್ರೇಕಗೊಂಡ ಮನಸ್ಥಿತಿ. ದಂಪತಿ ಪರಸ್ಪರ ವಾದ ಮಾಡುತ್ತಿರುವ ಸಂದರ್ಭದಲ್ಲಿ 5 ರಿಂದ 10 ಸೆಕೆಂಡುಗಳ ಕಾಲ ವಿರಾಮ ತೆಗೆದುಕೊಳ್ಳುವುದರಿಂದ ಇಬ್ಬರ ನಡುವೆ ಮೂಡಿರುವ ನಕಾರಾತ್ಮಕ ಭಾವನೆಗಳನ್ನು ಕಡಿಮೆ ಮಾಡುವುದು ಮಾತ್ರವಲ್ಲದೆ ಆಕ್ರಮಣಶೀಲತೆಯ ಭಾವ ಕೂಡ ತಣ್ಣಗಾಗುತ್ತದೆ ಎಂದು ಸಂಶೋಧಕರು ಪತ್ತೆ ಮಾಡಿದ್ದಾರೆ. ಈ ಸಂಶೋಧನೆ ನಡೆಸುವ ಸಂದರ್ಭದಲ್ಲಿ 5 ಸೆಕೆಂಡು ತೀರಾ ಕಡಿಮೆ ಸಮಯವಾಗಿರುವ ಹಿನ್ನೆಲೆಯಲ್ಲಿ ಇದರಿಂದ ಜಗಳದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದೇ ಭಾವಿಸಲಾಗಿತ್ತು. ಆದರೆ ಜಗಳದ ನಡುವೆ 10 ವ್ಯವಕಲನ 15 ಸೆಕೆಂಡುಗಳ ವಿರಾಮ ತೆಗೆದುಕೊಂಡ ದಂಪತಿಗೂ 5 ಸೆಕೆಂಡು ವಿರಾಮ ತೆಗೆದುಕೊಂಡ ದಂಪತಿಯ ನಡುವೆ ಯಾವುದೇ ರೀತಿಯ ವ್ಯತ್ಯಾಸವಿಲ್ಲದ್ದನ್ನು ಕಂಡು ಸಂಶೋಧಕರೇ ಆಶ್ಚರ್ಯಚಕಿತರಾದರು. ಮನಸ್ತಾಪಗಳ ನಡುವೆ ವಿರಾಮ ತೆಗೆದುಕೊಳ್ಳುವುದು ಆತ್ಮಾವಲೋಕನಕ್ಕೆ ದಾರಿ ಮಾಡುತ್ತದೆ. ದಂಪತಿ ಜಗಳವಾಡುವ ಸಂದರ್ಭದಲ್ಲಿ ಇಬ್ಬರ ಕೋಪವು ಗಗನಕ್ಕೇರಿರುತ್ತದೆ. ಹೀಗಾಗಿ ಈ ಸಂದರ್ಭದಲ್ಲಿ ಕೆಲಕಾಲ ದೀರ್ಘ ಉಸಿರಾಟ ಮಾಡಬೇಕು. ಉದ್ದಟತನದ ಅಥವಾ ಕಟುವಾದ ಭಾಷಾ ಪ್ರಯೋಗ ಮಾಡಿ ಸಂಗಾತಿಯನ್ನು ಇನ್ನಷ್ಟು ನೋಯಿಸುವ ಬದಲು ಸುಮ್ಮನೆ ಕುಳಿತು ಬಿಡಬೇಕು. ಈ ವಿರಾಮದ ಅವಧಿಯಲ್ಲಿ ಆತ್ಮಾವಲೋಕನ ಮಾಡಿಕೊಳ್ಳಲು ಸಮಯಾವಕಾಶ ಸಿಗುತ್ತದೆ. ಈ ಸಂಘರ್ಷ ಏಕೆ ಉಂಟಾಯಿತು? ಇದರಲ್ಲಿ ನನ್ನ ತಪ್ಪು ಏನಿದೆ? ನನ್ನ ಸಂಗಾತಿಗೆ ಇನ್ನೊಂದು ಅವಕಾಶ ಕೊಡಬಹುದಲ್ಲವೇ? ಇದರಿಂದ ನಮ್ಮ ಸಂಬಂಧವೇ ಉಳಿಯುತ್ತದೆ ಅಲ್ಲವೇ ಎಂಬ ಭಾವನೆಯು ಮನುಷ್ಯನನ್ನು ಆವರಿಸಿಕೊಳ್ಳುತ್ತಾ ಹೋಗುತ್ತದೆ. ಆಗ ನೀವು ಸಂಗಾತಿಯೊಂದಿಗೆ ಜಗಳವಾಡುವುದನ್ನು ನಿಲ್ಲಿಸಿ ಸಮಸ್ಯೆಗೆ ಪರಿಹಾರ ಹುಡುಕುವ ಪ್ರಯತ್ನಕ್ಕೆ ಮುಂದಾಗುತ್ತೀರಿ. ಅಧ್ಯಯನಗಳು ಹೇಳುವುದೇನು? ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸಾಕಷ್ಟು ವಿಶ್ವವಿದ್ಯಾಲಯಗಳು ಅಧ್ಯಯನ ನಡೆಸಿವೆ. ಇತ್ತೀಚಿನ ಅಧ್ಯಯನವೊಂದರ ಪ್ರಕಾರ ನೀವು ವಾದ ಮಾಡುವ
ಸಂದರ್ಭದಲ್ಲಿ 5 ಸೆಕೆಂಡುಗಳ ವಿರಾಮ ತೆಗೆದುಕೊಳ್ಳುವುದು ಪರಿಸ್ಥಿತಿಯನ್ನು ತಿಳಿಗೊಳಿಸುತ್ತದೆ ಹಾಗೂ ಇಬ್ಬರ ನಡುವಿನ ಜಗಳ ತೀರಾ ಕೆಳಮಟ್ಟಕ್ಕೆ ಹೋಗುವುದನ್ನು ತಪ್ಪಿಸುತ್ತದೆ. ನೇಚರ್ ಜರ್ನಲ್ನಲ್ಲಿ ಪ್ರಕಟವಾದ 2 ಅಧ್ಯಯನದಲ್ಲಿ ಸಂಘರ್ಷದ ಸಮಯದಲ್ಲಿ ಉಲ್ಬಣಗೊಳ್ಳುವ ನಕಾರಾತ್ಮಕ ಭಾವನೆಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಪರಸ್ಪರ ವಿರಾಮ ತೆಗೆದುಕೊಳ್ಳುವುದೊಂದೇ ಪರಿಹಾರ ಎಂದಿದೆ. ಸ್ಕಾಟ್ಲೆಂಡ್ನ ಸೇಂಟ್ ಆಂಡ್ರ್ಯೂಸ್ ವಿಶ್ವವಿದ್ಯಾಲಯದ ಸಂಶೋಧಕರು ಹೇಳಿರುವ ಪ್ರಕಾರ, ಸ್ವಲ್ಪ ವಿರಾಮ ತೆಗೆದುಕೊಳ್ಳುವುದರಿಂದ ಇಬ್ಬರ ನಡುವೆ ಇರುವ ನಕಾರಾತ್ಮಕ ಭಾವನೆಗಳನ್ನು ಕಡಿಮೆ ಮಾಡಿ ಆ ಮೂಲಕ ಸಂಬಂಧವನ್ನು ಉಳಿಸಿಕೊಳ್ಳಲು ಸಾಧ್ಯವಿದೆ ಎಂದು ತಿಳಿದುಬಂದಿದೆ. ಹೇಗೆ ನಡೆಯಿತು ಈ ಸಮೀಕ್ಷೆ? ಈ ಅಧ್ಯಯನ ನಡೆಸುವ ಸಲುವಾಗಿ 81 ದಂಪತಿಯನ್ನು ಆಯ್ಕೆ ಮಾಡಿಕೊಂಡಿದ್ದ ಸಂಶೋಧಕರು ಬಳಿಕ ಅವರಿಗೆ ಸ್ಪರ್ಧಾತ್ಮಕ ಆಟವನ್ನು ನಡೆಸುವ ಮೂಲಕ ಅವರ ನಡುವೆ ಕಿರಿಕಿರಿ ಹಾಗೂ ಸಂಘರ್ಷದ ಭಾವನೆ ಸೃಷ್ಟಿಯಾಗುವಂತೆ ಮಾಡಿದರು. ಜಗಳ ಮಾಡುವ ಸಂದರ್ಭದಲ್ಲಿ ಜೋರಾಗಿ ಹಾಗೂ ಅಹಿತಕರ ಶಬ್ದ ಬಳಕೆಗೆ ಪ್ರೇರೇಪಿಸಲಾಯಿತು. ಆದರೆ ಪ್ರತಿಕ್ರಿಯೆ ನೀಡುವ ಮುನ್ನ ಸಂಗಾತಿಗೆ 5 ಸೆಕೆಂಡುಗಳ ಕಾಲ ಮೌನಕ್ಕೆ ಶರಣಾಗುವಂತೆ ಹೇಳಲಾಯಿತು. ಬಳಿಕ ಇದನ್ನು 10 ಹಾಗೂ 15 ಸೆಕೆಂಡುಗಳಿಗೆ ಏರಿಕೆ ಮಾಡಲಾಯಿತು. ಒಂದು ಶಬ್ದವನ್ನು ಹೇಳಲು ಹೀಗೆ ವಿರಾಮ ತೆಗೆದುಕೊಳ್ಳುತ್ತಾ ಹೋಗುತ್ತಿದ್ದಂತೆಯೇ ಅವರ ನಡುವಿನ ಜಗಳ ಕೂಡ ಶಾಂತ ಸ್ವಭಾವಕ್ಕೆ ತಿರುಗಿತ್ತು. ಒಂದು ಸಣ್ಣ ವಿರಾಮದಿಂದ ನಡೆದಿತ್ತು ಜಾದು. ದಂಪತಿಗಳಿಬ್ಬರೂ ಪರಸ್ಪರ ಒಬ್ಬರನ್ನೊಬ್ಬರು ನಿಂದಿಸಿಕೊಳ್ಳಬೇಕು ಎಂದುಕೊಳ್ಳುತ್ತಿದ್ದಾಗಲೇ ಸಂಶೋಧಕರು ವಿಧಿಸುತ್ತಿದ್ದ ಈ ವಿರಾಮದಿಂದಾಗಿ ಹೆಚ್ಚು ಜಗಳವಾಡಲು ಸಾಧ್ಯವಾಗಲಿಲ್ಲ. ಅವರಿಗೆ ತಿಳಿಯದಂತೆ ದಂಪತಿ ಮೌನಕ್ಕೆ ಶರಣಾಗುತ್ತಾ ಹೋದರು. ಇದರಿಂದ ಯಾವುದೇ ನಕಾರಾತ್ಮಕ ಭಾವನೆಗಳನ್ನು ನಿಯಂತ್ರಿಸಲು ಮೌನವೇ ಪರಿಹಾರ ಎಂಬುದು ತಿಳಿದು ಬಂದಿತು. ಈ ಸಂಶೋಧನೆಯ ಫಲಿತಾಂಶವು ಮನೆಯಲ್ಲಿ ಪತಿ ಪತ್ನಿ ನಡುವೆ ನಿತ್ಯ ನಡೆಯುವ ಜಗಳಗಳಿಗೆ ಸಂಬಂಧಿಸಿದೆ ಎಂದು ಸಂಶೋಧಕರು ಹೇಳಿದ್ದಾರೆ. ಕೌಟುಂಬಿಕ ದೌರ್ಜನ್ಯದಂತಹ ಪ್ರಕರಣಗಳಿಗೆ ಈ ಸಂಶೋಧನೆ ಅನ್ವಯಿಸುವುದಿಲ್ಲ.